ಮಕ್ಕಳೇ, ಊಟ ಮಾಡುವಾಗ ಸಣ್ಣ ದುವಾ ಹೇಳ್ತೀವಲ್ಲ ನಾವು, ಹೇಳಿ ಅಮ್ಮ. ಬಿಸ್ಮಿಲ್ಲಾಹಿ ವಅಲಾ ಬರಕತಿಲ್ಲಾ. ಇನ್ನೊಮ್ಮೆ ಹೇಳಿ, ಬಿಸ್ಮಿಲ್ಲಾಹಿ ವಅಲಾ ಬರಕತಿಲ್ಲಾ. ಇದರ ಅರ್ಥ ಏನು? ಅಲ್ಲಾಹನ ಹೆಸರಿನಿಂದ ನಾನು ಊಟ ಮಾಡ್ತಾ ಇದ್ದೀನಿ, ನನ್ನ ಊಟದಲ್ಲಿ ಬರ್ಕತ್ತು ಸಿಗಲಿ ಎಂಬ ಉದ್ದೇಶದಿಂದ ಈ ಜಿಕ್ರಿ ಹೇಳುವುದು. ನಾವು ಬಿಸ್ಮಿ ಹೇಳಿ ಊಟ ಮಾಡುವುದಾದರೆ ನಮ್ಮ ಹೊಟ್ಟೆಯೊಳಗಡೆ ಒಳ್ಳೆ ರೀತಿಯಲ್ಲಿ ಅನ್ನ ಹೋಗುತ್ತೆ, ಇಲ್ಲ ಅಂದರೆ ಶೈತಾನ್ ಕೂಡ ಒಳಗಡೆ ಹೋಗುತ್ತೆ. ನಾವು ಬಿಸ್ಮಿ ಹೇಳಿಯೇ ಊಟ ಮಾಡಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ರೀತಿಯ ಸಮೃದ್ಧಿಯೂ ಕೂಡ ನಮ್ಮ ಮನೆಗೆ ಸಿಗುತ್ತೆ, ಬರ್ಕತ್ ಸಿಗುತ್ತೆ ಅಂತ ವಿದ್ವಾಂಸರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಲಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಬಿಸ್ಮಿ ಹೇಳಿಯೇ ಊಟ ಮಾಡಬೇಕು. ಎಲ್ಲರೂ ಮಾಡ್ತೀರಲ್ವಾ? ಯಾವುದು ಹೇಳ್ತೀರಿ? ಬಿಸ್ಮಿಲ್ಲಾಹಿ ವಅಲಾ ಬರಕತಿಲ್ಲಾ ಅಂತ ಹೇಳಬೇಕು ಇನ್ಶಾ ಅಲ್ಲಾಹ್. ಈ ಮಂತ್ರ ಪಠಿಸುವುದರಿಂದ ಮತ್ತೊಂದು ಬೆನಿಫಿಟ್ಸ್ ಏನು ಅಂತಂದರೆ, ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ, ಅದೇ ರೀತಿ ಜೀರ್ಣಕ್ರಿಯೆ ಕೂಡ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಮಗೆ ಯಾರು ಅನ್ನ ಕೊಟ್ಟಿರುತ್ತಾರೋ ಅವರನ್ನು ಸ್ಮರಿಸಿಕೊಳ್ಳುವಂತಹ, ಅದೇ ರೀತಿ ನಮಗೆ ಎಲ್ಲ ರೀತಿಯ ಶಕ್ತಿ ಕೊಟ್ಟಂತಹ ನಮ್ಮ ದೇವರನ್ನು ಸ್ಮರಿಸಿಕೊಳ್ಳುವಂತಹ ಒಂದು ರೀತಿಯ ಸ್ಮರಣಾ ಭಾವ, ಒಂದು ರೀತಿಯ ಕೃತಜ್ಞತಾ ಭಾವವಾಗಿದೆ ಈ ಮಂತ್ರ ಅಂತ ಹೇಳ್ಬೋದು.